ಬರ್ತೇವ್ರಿ ಹಂಗಾರ ನಾವು ಓದ್ತಕತಿ. ಬರ್ತೀವ್ರಿ ಗೌಡ್ರೆ. ಮತ್ತೆ ಮಗಳನ್ನ ಚಲೋತ್ನಾಗೆ ನೋಡ್ಕೇಳ್ರಿ. ನನ್ನ ಸೊಸೆಯ ಚಲೋತ್ನ ನೋಡ್ಕೊಂಡು ಸ್ವಲ್ಪ ದಿನ ಬಿಟ್ಟು ಕರ್ಕೊಂಬರ್ರಿ. ಏನು ನಾವೇ ಬರ್ಬೇಕು ಅಂದ್ರೆ ಬರ್ತೀವಿ, ಹಂಗೇನಿಲ್ಲ. ನೀವೇನು ಅನ್ಕೋಬೇಡ್ರಿ. ಬಂದ್ಬೇಕಿದ್ರೆ ಕರ್ಕೊಂಡು ಹೋಕ್ಕವಿ. ಇಲ್ಲ ನೀವೇ ಬಂದು ಬಿಟ್ಟು ಹೋಗ್ತೀನಿ ಅಂದ್ರೂ ಕರ್ಕೊಂಬಂದು ಬಿಟ್ಟು ಹೋಗ್ರಿ. ಅಲ್ರಿ ಅಣ್ಣರೇ, ಇನ್ನೊಂದು 2 ದಿನ ಇದ್ದು ಹೋಗೋದಾಗಿತ್ತಪ್ಪ. ಹೋಗಿ ಹತ್ರ ಅಲ್ಲಿ ಏನು ಮಾಡ್ತೀರಿ ಹೇಳ್ರಿ? ನೀವೇ ಇಬ್ಬರಲ್ಲ, ಇನ್ನೊಂದು 4 ದಿನ ಇಲ್ಲೇ ಇರ್ಬೋದಾಗಿತ್ತಪ್ಪ. ಹ್ಞೂ ಬಿಗ್ರೆ, ಇರ್ಬೋದಿತ್ತಪ್ಪ. ನೀವು ಒಂಟೆ ನಿಂತ್ಬಿಟ್ಟಿದ್ದೀರಾ. ಇರ್ಲಿ ಇರ್ಲಿ, ಇನ್ನೊಂದ್ಸರಿಗೆ ಬರ್ತತಾಳ್ರಿ. ಇನ್ನು ಸ್ವಲ್ಪ ದಿನ ಬಿಟ್ಟು ಅಲ್ಲಿದ್ದು ಮತ್ತೆ ನೋಡ್ಬೇಕಲ್ರಿ. ಈಗಲೇ ಬಂದೆ 3-4 ದಿನ ಆಗೋತು. ಮತ್ತೆ ನೋಡ್ಕೋಬೇಕು ಮನೆದು ಹೊಲದ್ದು. ಆಮೇಲೆ ನಮ್ಮದು ಬಿಸ್ನೆಸ್ ಐತಲ್ಲ, ಅದು ಏನಾಯ್ತು ಏನು, ಮಗ ಎಲ್ಲಿ ಹೋಗಿದ್ದಾನೋ ಏನು ಅದನ್ನು ನೋಡ್ಬೇಕು. ಒಂದು ಫೋನ್ ಮಾಡಿಲ್ಲ ಏನಿಲ್ಲ, ಎತ್ಲಾಗ ಹೋಗಿದ್ದಾನೋ ಏನೋ ನೋಡ್ತೇನ್ರಿ ಊರಿಗೆ ಹೋಗಿ ಫಸ್ಟು. ಹ್ಞೂ ರೀ ಅಕ್ಕರೆ, ಮತ್ತೆ ಹೇಮಾವತಿನ ಕರ್ಕೊಂಬರಕ್ಕರೆ ಒಂದು 4 ದಿನ ಅಲ್ಲಿದ್ದೇ ಹೋಗ್ಬೇಕು ನೋಡ್ರಿ. ನೀವು ಹಂಗೆ ಬರಂಗಿಲ್ಲ. ನಿಮ್ಮ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡು ಏನು ಇಲ್ದಂಗೆ ಬಂದು 4 ದಿನ ಇದ್ದು ಬರುವಂತ್ರಿ. ಆತ್ರಿ ಅಕ್ಕರೆ, ಹಂಗಾರೆ ಹೋಗ್ಬರ್ತೀರಾ? ಹುಷಾರಾಗಿ ಹೋಗ್ಬರ್ರಿ. ಬಸಪ್ಪ, ಅದೇನ್ಲ? ಅಯ್ಯೋ ಅಣ್ಣ ಬಂದೇನಾ? ಬಾರಣ ಅದನಿ, ಒಳ ಬಾ. ಓ ಗೌಡ್ರೆ, ಆರಾಮದಿರೇನ್ರಿ? ಹ್ಞೂ ಆರಾಮದೇವಿ. ನೀವೆಲ್ಲ ಚಲೋ ಅದಿರಲ್ರಿ? ಹ್ಞೂ ಆರಾಮದೇವಿ. ನಾವು ಬರೋಣ ಬರೋಣ ಅಂತ ಅನ್ಕೊಂಡ್ವಿ, ಆಗಲೇ ಇಲ್ಲ. ನಮ್ಮದು ಮನೆಯಾಗೆ ಭಾರಿ ತೊಂದರೆ ಆಗ್ಬಿಟ್ಟಿತ್ತು. ಮತ್ತು ಅದೆಲ್ಲ ಬಗೆಹರಿಸ್ಕೊಂಡು ಬರೋಕ್ಕೆ ಇಷ್ಟು ದಿನ ಆಗೋತು ನೋಡ್ರಿ. ಮಳೆ 3-4 ದಿನ ಆತಂತೆ ಕರ್ಕೊಂಬಂದು. ನಮಗೆ ಗೊತ್ತಾಗಿದ್ದೆ ಈಗ, ಇವರು ಗಿರ್ಜಕರು ಹೇಳಿದ ಮೇಲೇ ಗೊತ್ತಾಗಿದ್ದು. ಇವ್ನು ನಮ್ಮ ತಮ್ಮನೂ ಬಂದಿಲ್ಲ ಮನೆ ಕಡೆಗೆ. ನಾನು ಯಾಕೋ ಬಂದಿಲ್ಲಲ್ಲ, ಏನಾರು ಕೆಲಸ ಇರ್ಬೇಕೇನೋ ಬಿಡತ್ಲಾಗೆ ಅಂತಂದು ನಾನು ಸುಮ್ಮನಾದೆ. ಹಿಂಗೆ ಅಂತಂದು ಗೊತ್ತಿರಲಿಲ್ಲ. ಹ್ಞೂ ನಾನು ಭಾಳ ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ ನಿಮ್ಮ ಮ್ಯಾಲೆ. ಹೆಣ್ಣು ಕೊಡ್ಲಿಲ್ಲಲ್ಲ, ಹಿಂಗೆ ಮಾಡಿಬಿಟ್ರಲ್ಲ ಅಂತಂದು ಇದಾಗ್ಬಿಟ್ಟಿದ್ದೆ. ಆದ್ರೆ ಏನು ಮಾಡ್ತೀರಿ ನೋಡ್ರಿ, ಎಂಥ ಒಳ್ಳೆ ಹೆಣ್ಮಗಳು ಸೊಸೆಯಾಗಿ ಬಂದ್ರೂ ಆಕಿನ್ನ ಚಲೋತ್ನಾಗ ನೋಡ್ಕೊಳೋ ಸೌಭಾಗ್ಯ ನಮಗಿಲ್ಲ ನೋಡ್ರಿ. ನಮ್ಮ ಮಗಂದೇ ತಪ್ಪಿಟ್ಕೊಂಡು ನಾವು ನಿಮ್ಮ ಮೇಲೆ ಸಿಟ್ಟಾಗ್ಬಿಟ್ಟಿದ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡ್ರಿ ಗೌಡ್ರೆ. ತೋ ಏನಂತ ಮಾತಾಡ್ತೀರಿ ಗೌಡ್ರೆ? ನಾವೇನು ಹಂಗೆಲ್ಲ ಮನಸ್ಸಿನಾಗ ಇಟ್ಕೊಂಡಿಲ್ಲ. ನೀವು ಏನು ಆ ಥರ ಮನಸ್ಸಿನಾಗ ಇಟ್ಕೊಳಕ್ ಹೋಗ್ಬೇಡ್ರಿ. ಆಕಿನ ನನ್ನ ಮಳೆಯ ತಮ್ಮನ ಮಗಳಾದ್ರೇನು ಆಕಿ ನನ್ನ ಮಗಳೇನೇ ಅಲ್ಲೇನ್ರಿ. ಆಕಿ ಹೋಗುಗಳನ್ನೆಲ್ಲ ನಾನು ನೋಡ್ಕೋಬೇಕಲ್ರಿ. ಆಕಿ ಚಲೋ ಹೊತ್ನಾಗಿದ್ರಿ ಇಲ್ಲಿ ಇವರು ಚಲೋ ಹೊತ್ನಾಗ ಇರ್ತಾರೆ. ಅವ್ರಿಗೆ ಇವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಷ್ಟೇ ನೋಡ್ರಿ. ಏನಾಗಲ್ ಬಿಡ್ರಿ, ಏನು ಮಾಡೋಕ್ಕತಿ. ಇನ್ಮೇಲಾರುವ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ಚಂದಾಗೆ ಇದು ಮಾಡ್ರಿ. ಖರೇನೆ ಅಣ್ಣಾರಿ, ಎಂಥ ಮಾತು ಹೇಳಿದ್ರಿ ನಿಜವಾಗ್ಲೂ. ಆಕಿನ ನನ್ನ ಮಗಳೇ ಅಂತ ಅಂದ್ರಲ್ಲ, ಅದು ಭಾರಿ ಖುಷಿ ಆಯ್ತು ನೋಡ್ರಿ. ಈಗ ನೋಡ್ರಿ, ಹೇಮಾವತಿಗೆ ಒಬ್ಬ ಅಪ್ಪ ಅವ್ವ ಅಲ್ಲ, ಇಬ್ಬಿಬ್ರು ಅಪ್ಪ ಅವುಗಳು ನೋಡ್ರಿ. ನೀವು ಅಷ್ಟು ಮುದ್ದಾಗಿ ಸಾಕಿ ನಮ್ಮನೆಗೆ ಸೊಸೆಯಾಗಿ ಮಾಡಿಕೊಟ್ರಿ. ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ ಹುಡುಗಿಗೆ. ಏನೋ ದೇವ್ರ ದಯ ಉಳ್ಕೊಂಡ್ಲು. ಇನ್ಮೇಲೆ ಹಿಂಗೆ ಆಗ್ಲಿಲ್ದಂಗೆ ಚಲೋತ್ನೇ ನೋಡ್ಕೊಂಡು ಹೋಗ್ತಾಳ್ರಿ. ಇಷ್ಟು ಹೇಳಿದ್ರಲ್ಲ ಅಕ್ಕರೆ, ನಮಗೂ ಭಾಳ ಖುಷಿ ಆಯ್ತು ನೋಡ್ರಿ. ಇಂಥ ಅತ್ತೆ ಮಾವನ ಪಡೆದಿರೋದು ನಮ್ಮ ಹೇಮಾವತಿನೂ ಪುಣ್ಯ ಮಾಡಿರ್ಬೇಕು ಬಿಡ್ರಿ. ಎಲ್ಲರಿಗೂ ಇಂಥ ಅತ್ತೆ ಮಾವ ಸಿಗೋದಿಲ್ಲ. ಸರಿ ಅಕ್ಕರೆ, ಹಂಗಾರೆ ನಾವು ಬರ್ತೋ ತಾಳ್ರಿ, ಅಲ್ಲೇ ಹೊತ್ತಾತು. ಊರಿಗೆ ಹೊಂಟಿರಿ? ಅಯ್ಯೋ, ಮನೆಗಾರ ಬಂದು ಹೋಗ್ರಿ, ಹಂಗೆ ಹೊಂಟಿರಲ್ಲ. ಇರಕ್ಕಿತ್ತು ಇನ್ನೊಂದು 2 ದಿನ. ಬರ್ರಿ, ನಮ್ಮ ಮನೆಗಾರ ಒಂದು 2 ದಿನ ಇದ್ದು ಹೋಗುವಂತ್ರಿ. ಇಲ್ಲ ಇಲ್ರಿ ಅಕ್ಕರೆ, ಇನ್ನೊಂದು ಬಂದಾಗ ಬರ್ತೇವೆ ತಗೊಳ್ರಿ. ಹೆಂಗೂ ಸೊಸೆ ಇಲ್ಲೇ ಇರ್ತಾಳಲ್ಲ ಇನ್ನೂ ಸ್ವಲ್ಪ ದಿನ, ಹಂಗೆ ಒಕ್ಕಿಂತ ಬರ್ಕೊಂತ ಇರ್ತೇವೆ ನಾವು. ಬಂದಾಗ ಬರ್ತೇವೆ ತಾಳ್ರಿ. ಬರ್ತಾವ ಹಂಗಾರೆ ನಾವು. ಆತ್ರಿ ಬೀಗ್ರೆ, ಹೋಗ್ಬರ್ರಿ, ಹುಷಾರಾಗಿ ಹೋಗ್ಬರ್ರಿ. ಪವಿತ್ರ, ಆರಾಮದಿಯನವ ನೀನು? ಹ್ಞೂ ರೀ ಆಂಟಿ, ಆರಾಮದೇನ್ರಿ. ಅಕ್ಕರೆ, ನೀವೇನು ಚಿಂತೆ ಮಾಡಬೇಡ್ರಿ, ನಾವೆಲ್ಲ ಸರಿ ಮಾಡ್ತೇವೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಿರ್ರಿ. ನನ್ನ ಸೊಸೆನ ಚಲೋತ್ನಾಗ ನೋಡ್ಕೇಳ್ರಿ. ಹೋಗ್ಬರ್ತಾವ ಹಂಗಾರೆ ನಾವು. ಆತ್ರಿ ಅಕ್ಕರೆ, ಹೋಗ್ಬರ್ರಿ, ಹುಷಾರಾಗಿ ಹೋಗ್ಬರ್ರಿ. ಬರ್ತೇವ್ರಿ ಬೀಗ್ರೆ. ಆತ್ರಿ ಹೋಗ್ಬರ್ರಿ. ಅಣ್ಣ ಬಾರಣ್ಣ, ಕುತ್ಕೋ ಬಾ. ಪವಿತ್ರ, ನೀನು ಯಾವಾಗ ಬಂದವ ಮಗಳ? ಸಂಜೆ ಬಂದೆ ಸಣಪ್ಪ, ನಿನ್ನೆಗ. ನಿನ್ನೆನೆ ಬರೋಣ ಅಂತ ಹೊಂಟಿದ್ವಿ, ಹೊತ್ತಾಗಿತ್ತಲ್ಲ. ಮತ್ತು ಇಷ್ಟೊತ್ತಿನಾಗ ಏನು ಹೋಗೋದು ಅಂತಂದು ಬೆಳಗ್ಗೆ ಎದ್ದು ಹೋದ್ರೆ ಆತು ಅಂತಂದು ಈಗ ಬಂದ್ವಿ ನೋಡು. ಆರಾಮದಿರಲ್ಲ ಎಲ್ಲ? ಹ್ಞೂನವ, ಹಿಂಗದ ನೋಡು. ಯಾಕೆ ಸುಶ್ಲಾ, ಸುಮ್ಮನೆ ಹಂಗೆ ನಿಂತ್ಬಿಟ್ಟಲ್ಲ? ಯಾಕೆ ನಾವು ಬಂದದ್ದು ಇಷ್ಟ ಆಗೋವಲ್ದೇನು ನಿನಗೆ? ಅಯ್ಯೋ, ಹಂಗಂದ್ರೆ ಹಂಗವ. ಮನೆಗೆ ದೊಡ್ಡ ಸೊಸೆ ನೀನು ಬಂದದ್ದು ಇಷ್ಟ ಆಗಿಲ್ಲ ಅಂತಂದು ನಾನು ಯಾವ ಬಾಯಿನಾಗ ಹೇಳಿ? ಬರ್ರಿ ಕುತ್ಕೊಳ್ರಿ. ಇಲ್ಲವಾ, ಹೇಮಾವತಿ ನೋಡೋಣ ಅಂತ ಬಂದ್ವಿ. ಅದಾಳ ಒಳಗೆ ಮಕ್ಕಂದಳ, ಏನು ಎದ್ದದಾಳ? ಇಲ್ಲ, ಎದ್ದದಾಳ ಬರ್ರಿ. ಅವ್ರ ಮಾವ ಅತ್ತಿ ಹೊಂಟ್ರಲ್ಲ, ಆವಾಗ್ಲೇ ಎದ್ದದ್ಲು. ಕುಂತದಾಳೇನ? ಬರ್ರಿ ಮಾತಾಡ್ಸ್ಬರ್ರಿ. ಏ ಗೀತಾ, ಮೊನ್ನೆಗೇನ ನಿಮ್ಮ ನಾದ್ನೇರು ಬಂದಿದ್ರಂತಲ್ಲನೇ? ಏನೇನೋ ಭಾರಿ ಮಾತಾಡ್ತಿದ್ಲವ ನಿಮ್ಮ ಅತ್ತಿ, ನಮ್ಮ ಅತ್ತಿ ಹತ್ರಕ್ಕೆ. ಹ್ಞೂನವ, ಮಾತಾಡ್ತಾಳೆ. ನಮ್ಮ ಅತ್ತಿಗೆ ಏನು ಹೇಳು, ಏನಂಗೆ ಮನೆಯಾಗಿರೋದನ್ನ ಎಲ್ಲ ಅದನ್ನ ಹಂಗೆ ತುಂಬ ಕೊಡ್ತಾಳವ. ಹಂಗೆ
ಪಾಪ ನನ್ನ ಗಂಡ ನನ್ನ ಮೈದನ್ನ ತಂದಾಕ್ತಾರೆ, ಈಕಿ ಮಗಳಿಗೆ ಓರ್ಸೋರ್ಸ್ ಕಳಿಸ್ತಾಳೆ. ಇದಕ್ಕೇನು ಹೇಳ್ಬೇಕು ಹೇಳವ? ನನಗಂತೂ ಸಾಕಾಗಿ ಹೋಗೈತಂಗೆ. ಬಂದ್ರೆ ಒಬ್ಬಕ್ಕೆ ಬರೋದಿಲ್ಲ, ಗಂಡ ಮಕ್ಕಳು ಎಲ್ಲಾನು ದಂಡು ಕಟ್ಗೆ ಬರ್ತಾಳೆ. ಹೋಗಕರೆ ಬ್ಯಾಗ್ ತುಂಬ್ಕೊಂಡು ಚೀಲ್ಗಳಿಗೆ ತುಂಬ್ಕೊಂಡು ಹೋಗ್ಕಳವ ಹಂಗಿಯ. ಹೇಳೋದಿಲ್ಲ ಕೇಳೋದಿಲ್ಲ, ನಮ್ಮ ಅತ್ತಿನಂಗೆ ತುಂಬ ಕಳಿಸ್ತಾಳ. ಏನವ ಹಾಕಿದು ಪಾಪ ಕಷ್ಟಪಟ್ಟು ದುಡಿಯೋದು ಇವರು, ಅನ್ಬಸೋದು ಅವರು ಅನ್ನಂಗೆ ಆಗೈತೆ ನೋಡಿ. ನಮ್ದಿದ್ರೆ ಏನೂ ಇಲ್ಲ. ಇನ್ನು ನಮ್ಮ ಇದನ್ನು ಬೇರೆ ಮದುವೆ ಮಾಡ್ಬೇಕು ಅಂತ ಬೇರೆ ಅದಾವಿ. ಅದಕ್ಕಿನ್ನು ಏನು ರಾಗ ತೆಗಿತಾಳೋ ಏನೋ. ಮೊನ್ನೆ ಕೇಳಿದ್ದಕ್ಕೆ ಅಯ್ಯೋ ಈಗಲೇ ಯಾಕೆ ಮಾಡ್ತೀರಾ, ಇನ್ನೂ ಟೇಮ್ ಐತಗ, ಇನ್ನು ಸ್ವಲ್ಪ ದಿನ ಬಿಟ್ಟು ಮಾಡೋಣಂತೆ ಅಂತಂದು ಹೇಳೋಗಿದ್ದಾಳೆ ನಾದ್ನಿ. ಅದಕ್ಕೆ ಅವ್ರವನ ಅದನ್ನೇ ಕುಣಿತಾಳಂಗೆ. ಅಯ್ಯೋ ಹೌದೇನ್ಲಿ? ಅಯ್ಯೋ ಭಾರಿ ಅದಲ್ ಬಿಡವ ನಿಮ್ಮ ಅತ್ತಿ. ಗುಮ್ಮಣ್ಣ ಗುಸಿಗಿದ್ದಂಗೆ ಇರ್ತಾಳಂಗೆ, ಏನು ಗೊತ್ತಿಲ್ಲ ನನಗೆ. ಹಂಗೆ ಮಗಳು ಹೇಳಿದ್ದೆ ಕೇಳ್ತಾಳೆ ಬಿಡಂಗಾರೆ. ಹ್ಞೂನೇ ಪ್ರೇಮಕ್ಕ, ನಾವು ನಮ್ಮ ತವ್ರ ಮನೆಗಳಿಗೆ ಅಂತ ಚಂದ ಇದ್ದು ಬಂದಾರವ ಹಂಗೆಯ. ಇಲ್ಲಿ ನೋಡಿದ್ರೆ ಇವು ಒಳ್ಳೆ ನಾಯಿಗಳು ಹಾಡ್ದಂಗೆ ಆಡ್ತಾವಂಗೆ, ಕಂಡಲ್ಲೋ ಅನ್ನಂಗೆ. ಏನೇವ ಒಂದು ಚಹಾ ಪುಡಿನೂ ಬಿಡೋದಿಲ್ಲ, ಸಕ್ಕರೆನೂ ಬಿಡೋದಿಲ್ಲ. ಏನು ಈಕಿ ಮನೆಗೆ ಬಾಳೆ ಮಾಡೋಕೆ ಮಾಡ್ತಾಳೋ, ಏನು ಸಂಸಾರ ಗಿಂಸಾರ ಮಾಡ್ತಾಳೋ ಏನವ ಈಕಿ ಅಂತ ನನಗೊಂದು ಅರ್ಥ ಆಗೋದಿಲ್ಲ ನೋಡವ. ಯಾಕಾರೋ ಬರ್ತಾರೋ ಅಂತ ಅನಿಸ್ತತೆಗೆಯ. ಹೌದೌದು ನೋಡು, ಇಂಥ ನಾದ್ನೇರು ಇದ್ಬಿಟ್ರೆ ಹಿಂಗೆ ನೋಡು, ಮಂತನಗಳು ಹಾಳಾಗೋದು, ಗಂಡ ಹೆಂಡತಿ ಮಧ್ಯೆ, ಅತ್ತೆ ಸೊಸೆರ ಮಧ್ಯೆ ಜಗಳ ಬರೋದು ಹಿಂಗೆ ನೋಡು. ಏನೇ ಆದ್ರೂ ತವ್ರ ಮನೆದು ಹೆಣ್ಮಕ್ಳು ಬಂದು ಆಡಳಿತ ಮಾಡಬಾರ್ದು. ಅಲ್ಲಿ ಏನಿರ್ತಾರಲ್ಲ ಅತ್ತೆ ಆಮೇಲೆ ಸೊಸೆರು ಏನಿರ್ತಾರಲ್ಲ ಅವರೇ ಆಡಳಿತ ಮಾಡಬೇಕು. ಅಲ್ಲೇ ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಟಾದ್ಮೇಲೆ ಅವ್ರ ಮನೆಗೆ ಅವ್ರು ಮಾಡ್ಕೋಬೇಕವ. ಇಲ್ಲಿ ಬಂದು ಆಡಳಿತ ಮಾಡೋಂಥದ್ದು ಏನೈತಿ? ಇಲ್ಲೂ ಬಂದಿರ್ತಾರಲ್ಲ ಅವ್ರು ಮಾಡ್ಕೊಂತಾರೆ, ಇವ್ರಿಗೆ ಅದಕ್ಕೆ ಬೇಕು. ಹೂನೇ ಸರ್ಜಕ್ಕ, ನಾನು ಇದೇ ವಿಚಾರವಾಗಿ ನನ್ನ ಗಂಡನ ಹತ್ರಕ್ಕೆ ನಮ್ಮ ಅತ್ತೆ ಹತ್ರಕ್ಕೆ ಜಗಳ ಮಾಡಿ ಸಾಕಾಗೋಗ್ಬಿಟ್ಟತವ. ಅದಕ್ಕೆ ಗಡಗಡ ಹತ್ಲ ನಮ್ಮ ಇನ್ನೂ ಒಂದು ಮದುವೆ ಮಾಡಿ ಹಾಕ್ಯಬೇಕು ಬರ್ತಾಳಲ್ಲ, ಎಲ್ಲ ಹದಬಸ್ತಾಗಿರ್ತಾರೆ ಅಂತಂದು ನನಗೆ ಒಂಥರ ಅನಿಸ್ತು. ನಮ್ಮ ಅತ್ತಿಗೆ ಹೇಳಿದ್ರೆ ಹಿಂಗೊಂದ್ಲವ. ಅದಕ್ಕೆ ಬಿಟ್ಟದ್ಲ ಸುಮ್ಮನೆ ನನ್ನ ಗಂಡನ ಕರ್ಕೊಂಡು ಹೋಗಿ ನಾನೇ ಹೆಣ್ಣು ನೋಡಿ ಬಂದು ಮದುವೆ ಫಿಕ್ಸ್ ಮಾಡೋದು ಉತ್ತಮ ಅಂತಂದು ಅನಿಸ್ತತ್ ನನಗೇನ. ಅಯ್ಯೋ ನಮ್ದು ಮಾಸಿದು ಹಂಗೆ ಇದ್ದಾರೆ ಬಿಡಿ ಗೀತಂದ ಅಕ್ಕ, ಏನು ಹೇಳೋದು, ಎಲ್ಲಾರ ಮನೆ ದೋಸೆನೂ ತೂತೆ. ಏನೇ ರೇಣಕ ಒಬ್ಬಳೆ ಹೊಂಟೆಲ್ಲ ಎಲ್ಲಿಗೊಂಟಿ? ನೀನು ಕೇಳಲಿ ಅಂತಂದು ಹೋಗ್ತಾ ಇದ್ದೆ ನೋಡು ದಾರೆಗೆ. ಅಯ್ಯೋ ದೇವ್ರೆ, ನಾನೇನು ಕೇಳಬಾರ್ದು ಕೇಳಿದ್ನಿ, ಒಬ್ಬಕ್ಕೆ ಹೊಂಟಿದ್ದೆಲ್ಲ ಎತ್ಲಾಗ ಹೊಂಟವ ಅಂತ ಕೇಳಿದೆ. ಅದಕ್ಕೆ ಯಾಕೆ ಹುರ್ಕೊಂಡು ಬಿದ್ದು ಸಾಯ್ತಿ ಹೆಂಗೆ ನೀನು? ಹ್ಞೂನವ, ನಿಮ್ಮೆಲ್ಲರ ಕಣ್ಣೆದ್ರಿಗೂ ಮತ್ತೆ ನಾನೊಬ್ಬಕ್ಕೆ ಕೆಟ್ಟಕ್ಕೆಲ್ಲ ಎಲ್ಲರೂ ಒಳ್ಳೆಯರು ನಿಮಗೆ, ಅದಕ್ಕೆ ಹಿಂಗೆ ಮಾತಾಡ್ತಿರ್ತಗಳ್ರಿ. ರೇಣಕ ಬಾರಿ ನಮ್ಮವ್ವ, ನೀನು ಯಾಕೆ ನಾಡಿ ಸಿಟ್ಟಕ್ಕಿಯ? ಏನ ದುಡ್ಡು ಗಿಡ್ಡು ವರದಕ್ಷಿಣೆ ಏನು ಕೊಡ್ಲಿಲ್ದಂಗೆ ಮಗಳನ್ನ ಸಾಗ ಹಾಕ್ಬಿಟ್ಟವ ಹಂಗೆಯ. ಆರಾಮೀಗ ಮೈ ತೊಳೆದು ಎತ್ತಿದ್ದಂಗೆ ಇರ್ಬೋದು ನೋಡಂಗೆ. ಎಲ್ಲ ಊರು ಬಿಡಾಡಿ ನನ್ನೇ ಹಣಕ್ಕೆ ಸಡ್ಕಿನ್ ಮಾತಾಡ್ತೀಯ ನೀನು? ಏನು ಕೊಟ್ಟಲ್ಲ ಮಗಳಿಗೆ, ಹಂಗೆ ಬೀದಿ ಬಸ್ಸಿನಂಗೆ ಕಳಿಸ್ಬಿಟ್ಟೆ ಅಂತಂದು ಏಟು ಇದಿರ್ಬೋದಲ್ಲ ನಿನಗೆ. ಅಯ್ಯೋ ರೇಣಕ, ನಾನು ಹಂಗನ್ಲಿಲ್ಲೇವ, ಏನು ಖರ್ಚಿಲ್ದಂಗೆ ಮೈ ಮೇಲೆ ಸಾಲ ಒತ್ಕೊಂಡ್ಲಿಲ್ದಂಗೆ ಮಾಡಿಬಿಟ್ಟವ ಹಂಗೆ ಆರಾಮಿನ ಮೇಲೆ ಅಂತ ಅಂದೆ ಆಟೆಯ. ಎಲ್ಲ ಊರು ಬಿಡಾಡಾರ ಇದನ್ನೇ ಕತ್ಕೊಂಡು ಕುಂತಿದ್ರೇನೆ ನೀವು? ಅಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲೇ ಸರೋಜಿ ಪ್ರೇಮಿ. ನನ್ನ ಮನೆ ಮುರಿದು ನಿಮ್ಮ ಮನೆ ಕಟ್ಕೊಳಕ್ಕೆ ನಿಂತು ಬಿಡ್ತೀರಿ ಬಿಡ್ರ ನೀವು. ಅಲ್ಲ ವರದಕ್ಷಿಣೆ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ, ಹಂಗೆ ಸಾಗಕ್ಕೆ ಆರಾಮಾಗ್ಬಿಟ್ಟಲ್ಲ ಅಂತಂದು ಹೇಳ್ತೀಯಲ್ಲ ನೀನು. ಎಂತ ಹೆಂಗಸ ನೀನು? ಪಾಪ ನೊಂದಿದ್ದಾರೆ, ಅವ್ರಿಗೆ ಸಮಾಧಾನ ಮಾಡಬೇಕು, ಅವ್ರ ಕಷ್ಟ ಕೇಳಬೇಕು ಅನ್ನೋ ಒಂದು ಇದೇ ಇಲ್ಲಲ್ಲೇ ನಿಮಗೆ, ಸೊಲ್ಲಿಲ್ಲ. ನಿಮ್ಮದೇ ನೀವು ಮಾತಾಡ್ತೀರಾ? ಎಂಥ ಮೂರು ಬಿಟ್ಟು ಹೆಂಗಸ್ರೆ ನೀವು? ನಿಮ್ಮ ಮಗಕ್ಕೆ ಮಾರು ಹೆಟ್ಲಿ, ಸಿಡ್ಗಿ ಕಟ್ಟಿ ಸಿಂಗಾರ ಮಾಡಲಿ, ಏನಂತ ಮಗತ್ ಮಾತಾಡ್ತೀರ ನೀವು? ಬೀದೇ ನಿಂತ್ಕೊಂಡು ಕಂಡರ ಮನೆ ವಿಚಾರ ಅಂತ ಅಂದ್ರಂಗೆ ಬಾಯಿ ತರ್ಕೊಂಡು ಬಂದುಬಿಡ್ತಾರಲ್ಲ ಹಂಗೆ ಎಲ್ಲ ಬೇಕಿನುವ. ಅಯ್ಯೋ ತಾಯಿ ಹೋಗವ ಹೋಗು, ನಿನ್ನ ಕೆಣಕಿ ನಾವೇ ತಪ್ಪು ಮಾಡಿದ್ದು ಹೋಗು. ಏನೋ ಪಾಪ ಮಾತಾಡ್ಸೋಣ ಅಂತಂದು ಕರೆದು ಮಾತಾಡ್ಸಿದ್ವಲ್ಲ, ಅದಕ್ಕೆ ನೀನು ಇಷ್ಟಕ್ಕೊಂದು ಬಹುಮಾನ ಕೊಟ್ಟೆ ನಮಗೆ. ಆತು ಹೋಗವ ಮರಗೀತಿ ಹೋಗು. ಹೋಗೋದಲ್ಲ, ಒಬ್ಬೆ ಬೇಕಿದ್ವ ಹೆಣ ಸಿಗುತ್ತೆ ತೋರಣ ಕಟ್ಬಿಡ್ತೆ ನನಗೆ ಮತ್ತೆ ಹೆಚ್ಚಿಗೆ ಮಾತಾಡಿದ್ರೆ. ಊರು ಬಿಡಾಡ್ಯಾರ ತಂದ ಬರೀ ಕಂಡರ ಮನೆ ವಿಚಾರ ಮಾತಾಡೋದೇ ಇವ್ರ ಕೆಲಸ, ಏನೇನು ಸಿಗಂಗಿಲ್ಲ ಒಂಚೂರು. ಹಂಗೆ ಅದನ್ನಂಗೆ ಹಿಡ್ಕೊಂಡಂಗೆ ರಬ್ಬರ್ ಹೇಳ್ದಂಗೆ ಹೇಳ್ದಂಗೆ ಅದನ್ನೇ ವಿಚಾರ ಮಾತಾಡೋದೇ ಕೆಲಸ. ಹೆಂಗೆ ಮಾತಾಡ್ತಾರೆ ನೋಡು ಬಿಲಾಲ್ಯಾರು. ಮಗಳೇ ಆರಾಮದಿ ಏನವ? ಯಾ ಬಾಯಿಂದ ಕೇಳ ನೋಡವ ಆರಾಮದಿ ಅಂತಂದು. ಇಂಥ ಪರಿಸ್ಥಿತಿಗೂ ಭಾರಿ ಗಟ್ಟಿ ಬಿಡವ ನೀನು. ಏನಂತ ಹೇಳಿ ದೊಡವ, ನನ್ನ ಪರಿಸ್ಥಿತಿ ಹಿಂಗಾಕತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದೇವರು ನನಗೆ ಯಾಕಿಂತ ಕಷ್ಟ ಕೊಡ್ತಾನೆ, ಇಂಥ ಪರಿಸ್ಥಿತಿನ ಎದುರ್ಸಂಗೆ ಮಾಡ್ತಾನೆ ಅಂತ ನನಗಂತೂ ಒಂದು ಅರ್ಥ ಆಗೋವಲ್ದು. ಎಂಥ ಗಂಡನ ಕೊಟ್ಬಿಟ್ಟ ದೇವರು. ಪವಿತ್ರ ಆರಾಮದೇನೆ? ಯಾವಾಗ ಬಂದೆ? ನೆನ್ನೆ ಸಂಜೆ ಬಂದಕ್ಕ. ಹಿಂಗದ ನೋಡು ನಾನು. ನನಗಂತೂ ಸುದ್ದಿ ಕೇಳು ಒಂಥರನೇ ಆಗ್ಬಿಡ್ತಾವ ಹಂಗೆ. ಗಿರ್ಜಿ ಪಾರಕ್ಕೇನೋ ಬಂದಿದ್ರಂತಲ್ಲ, ಅವ್ರು ಹೇಳಿದ್ದವ. ನಿಮ್ಮವ್ವ ನಿಮ್ಮಪ್ಪನೂ ನಮಗೆ ಹೇಳಿಲ್ಲ ನೋಡು, ಇಲ್ಲಾಂದಿದ್ರೆ ನಾನು ಅವತ್ತೇ ಬಂದ್ಬಿಡ್ತಿದ್ದೆ. ಹೋಗ್ಲಿ ಬಿಡು ದೊಡವ, ಯಾವಾಗ ಬಂದು ನೋಡಿದ್ರು ಹಿಂಗೆ ಅಲ್ಲ, ಇದೇ ಪರಿಸ್ಥಿತಿನೇ ತಾನೆ.
ಅದೇನಾರ ಬದ್ಲಾಗಂಗೈತಾ ಹೇಳು. ನೋಡು ಬರೀ ಇಂಥವೇ ಮಾತಿಕಿವು. ನಾನು ಬಂದಾಗಿಂದ ನೋಡ್ತೀನಿ ಬರೀ ಒಂಥರ ಏನೋ ಒಂಥರ ಮಾತಾಡ್ತಾಳಂಗೆ, ಜೀವನನೇ ಬ್ಯಾಡೇನೋ ಅನ್ನಂಗೆ. ಅಲ್ಲ ನಾನದನಿ, ನಿಮ್ಮ ಅಪ್ಪದನೇ, ಸಂಬಂಧಿಕರದಾರೆ, ಎಲ್ಲರೂ ಅದಾರೆ. ಯಾಕೆ ಹಿಂಗೆ ಮಾತಾಡ್ತಾಳ ಅಂತ ನನಗಂತೂ ಒಂದು ತಿಳಿವಲ್ದು. ಹಂಗಲ್ರಿ ದೊಡವ, ನನ್ನ ಕಷ್ಟ ನಾನು ಯಾರಿಗೆ ಹೇಳೋಣ ಹೇಳ್ರಿ. ಅವತ್ತು ಹಿಂಗಾದಾಗ ನಾನು ಬಿಟ್ಟು ಹೋಗೇ ಬಿಟ್ಟ. ಎತ್ಲಾಗ ಹೋದ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ. ಒಂದು ಫೋನದು ಮಾಡಿಲ್ಲ, ಎಂಥದೂ ಇಲ್ಲ. ನೋಡು ಅನಾಡಿ ಮಾಡೋದ್ರೂ ಮತ್ತು ಅವಂದೇ ಚಿಂತಿಕೆಗೆ. ಹೇಮಾವತಿ, ಯಾಕವಾ ಮಗಳ? ನೋಡು, ಹಂಗೆಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡವ. ನಾವೆಲ್ಲ ಇಲ್ಲೇನಿಲ್ಲಿ. ಅಲ್ಲ ಅವನು ಅಂತನ್ನ ಮತ್ತೆ ನೀನು ನೆನೆಸ್ತೀಯಲ್ಲವ ಇಂಥ ಕೆಲಸ ಮಾಡೋದನ್ನ. ಹೋದ್ರಕೊಂಡ್ಬಿಡತ್ಲಾಗೆ ಎತ್ಲಾಗ ಹೋಗ್ತಾನ, ಎಲ್ಲಿ ಹಾಳಾಗಿ ಹೋಗಿದಾನ ಹೋದ್ರಕೊಂಡತ್ಲಾಗೆ. ಏನು ಮಾಡೋಕ್ಕತ್ತಿ? ಇಂಥ ಗಂಡು ಮಕ್ಳು ಇದ್ರೂ ಏನು ಪ್ರಯೋಜನ ಹೇಳು? ಕಟ್ಕೊಂಡು ಹೆಣ್ಮಕ್ಳನ್ನ ನೆಟ್ಟ ನೋಡ್ಕೊಳ್ಳಿದ್ಮೇಲೆ ಇಂಥವ್ರು ಎದಕ್ಕೆ ಬೇಕು ಹೇಳು ಭೂಮಿ ಮ್ಯಾಗೆ? ನೋಡು, ಅವರಪ್ಪ ಅವ್ರವ್ವ ಎಂಥ ಒಳ್ಳೆ ಮನುಷ್ಯರದಾರೆ. ಇಂಥವ್ರ ಮಕ್ಳು ಹೊಟ್ಟೆಗೆ ಅಂಥ ಮಕ್ಕಳು ಏನು ಮಾಡೋಕ್ಕತ್ತೆ ಹೇಳು? ಹ್ಞೂನವ ಮಗಳ, ನೀನು ಎದಕ್ಕವ ಚಿಂತೆ ಮಾಡ್ತೀಯಾ? ಆರಾಮಾಗಿರು. 4 ದಿನ ಬಣ್ಣಂತನ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಹೋಗುವಂತೆ. ಈಗ ಭಾಳ ಹುಷಾರಾಗಿರ್ಬೇಕವ. ಜಾಸ್ತಿ ಚಿಂತೆ ಮಾಡೋದು, ಆಮೇಲೆ ತಲೆ ಕೆಟ್ಟು ಇದು ಮಾಡೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೋಡವ. ಒಂಥರ ಬಾಣಂತಿ ಸನ್ನೆ ಆದಂಗೆ ಆಗ್ಬಿಡ್ತದೆ ಮತ್ತೆ. ಅದಾದ್ರಿ ಅದಕ್ಕೂ ಬೇಡ. ನೀನು ಎಷ್ಟು ಹುಷಾರಾಗಿರ್ತೀಯ ಅಷ್ಟು ಒಳ್ಳೇದು ನೋಡು. ಜಾಸ್ತಿ ಮನಸ್ಸಿಗೆ ಏನು ತಗೋಬೇಡ ನೋಡು. ನಿನಗೇನು ಉಣ್ಣಕ್ಕೆ ಬೇಕಾ, ತಿನ್ನಕ್ಕೆ ಬೇಕಾ, ನಾನು ಮಾಡ್ಕೊಂಬರ್ತೇನೆ, ನಿಮ್ಮ ಅವನು ಮಾಡಿರ್ತಾಳೆ. ನೀನು ಇಂಥದ್ದು ಬೇಕು ಅಂದ್ರೂ ನಾನು ತಂದು ಕೊಡ್ತೇನೆ, ನಿಮ್ಮ ಅವನು ತಂದು ಕೊಡ್ತಾಳೆ. ನೀವು ಅದನ್ನೆಲ್ಲ ಚಿಂತೆ ಮಾಡಕ್ಕೆ ಹೋಗ್ಬಿಡವ. ನಿನಗೇನು ಬೇಕು ಏನು ಹಂಚಿಕೆ ಮಾಡ್ಕೊಳ್ಳಿಲ್ಲಂಗೆ ಕೇಳವ, ನಾವೆಲ್ಲರೂ ಮಾಡ್ತೇವೆ ನಿನಗೆ. ಒಟ್ನ ನೀನು ಚಲೋತ್ನಾಗ ಇರ್ಬೇಕು ಆಟಯ್ಯ. ಅವನು ಬಂದ್ರೆ ಬರ್ತಾನೆ, ಬಂದ್ಮೇಲೆ ನೋಡೋಣಂತ. ಅವನ್ನ ಬಿಗಿ ಮಾಡಿ ಆಮೇಲೆ ಕಳ್ಸಕ್ಕೆ ಬರ್ತೈತಿ ನಿನ್ನ. ಏನು ಅವನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ಅವರಪ್ಪ ನೋಡ್ತಾನೆ ಅಂತಂದು ಹೇಳಿದಾರಲ್ಲ ನಿಮ್ಮ ಮಾವ ನಿಮ್ಮ ಅತ್ತಿ, ಅವ್ರು ನೋಡ್ತಾರೆ. ನೀನು ಆರಾಮಾಗಿರೋದು ಕಲಿ. ಆತ್ರಿ ದೊಡವ. ಮತ್ತೆ ಶಾರದಾ, ಬಾರೋ ಹೋಗೋಣ. ಮತ್ತೆ ಮನೆಯಾಗ ಅವ್ರು ಕಾಯ್ತಿರ್ತಾರೇನಯ್ಯ. ಯಾರಣ್ಣ? ಇಲ್ಲಪ್ಪ, ಮಗ ಸೊಸೆ ದೇವಸ್ಥಾನಕ್ಕೆ ಹೋಗವಿ ಅಂತ ಅಂದ್ರ, ಮತ್ತೆ ಹೋಗ್ಬರ್ರಿ ಅಂತಂದ್ವಿ. ಮದುವೆಗೆ ಹೊಸ್ತಾರಲ್ಲ, ಮತ್ತೆ ಬಂದ್ರೆ ಚಲೋ. ಹಂಗೆ ಇವ್ರಿಗೂ ಬರೋಕೆ ಕೇಳಿದ್ವಿ. ನೀವು ಹೋಗ್ಬರಂತ್ರಿ 4 ಜನ ಬರ್ರವ ಅಂತಂದು, ಅದಕ್ಕೆ ಬಂದಿದ್ರ. ಮತ್ತೆ ಮಧ್ಯಾಹ್ನ ಕಡೆಯಿಂದ ಬರ್ತಾರೇನ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗ್ಬಿಡಣ. ಆಕಿ ತಡ್ಕ ಜೀವನೇ ತಡಿವಲ್ಲಾಕಿ ಪವಿತ್ರ ಒಂಥರನೇ ಮಾಡ್ಕೊಂಬಿಟ್ಲ. ಅದಕ್ಕೆ ಫಸ್ಟ್ ಬಂದ್ಬಿಟ್ವಿ. ಏನಾರ ಆಗಿರ್ಲಿ ಏನಾರ ಬಿಡ್ಲಿ ಫಸ್ಟ್ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು. ನಮಗೂ ಗೊತ್ತಿದ್ದಿಲ್ಲಲ್ಲಪ್ಪ, ಅವ್ರು ಬಂದು ಹೇಳ್ದಾಗ್ಲೇನೋ ಗೊತ್ತಾಗಿದ್ ಮತ್ತೆ. ಹೌದಾ, ಹಳಿಯರು ಬಂದಾರ ಏನಂಗಾರೆ? ಹ್ಞೂನಪ್ಪ ಬಂದಾರೆ. ಅವ್ವ, ನೀವು ಹೋಗಿರ್ರಿ, ಅವರಿಗೆ ಮಾತಾಡ್ಸ್ಕೊಂತೀರಿ. ನಾನು ಸ್ವಲ್ಪ ಹೊತ್ತು ಹೇಮಕ್ಕನ ಹತ್ರ ಇದ್ದು ಬರ್ತೇನೆ. ಆತವ ಹಂಗಾರೆ. ನೀನು ಬಾ ಹಂಗಾರೆ ನಿಧಾನಕ್ಕೆ, ನಾವು ಹೋಗಿರ್ತೇವಿ. ಅಯ್ಯೋ ಕುತ್ಕೊಳ್ರಿ, ಹಂಗೆ ಹೊಂಟ್ರಲ್ಲ. ಚಾ ಮಾಡ್ತೇನೆ, ಚಾ ಕುಡ್ದು ಹೋಗುವಂತ್ರಿ. ಇರ್ಲವ, ಇನ್ನೊಬ್ಬಟ್ಟಿಗೆ ಬರ್ತವಿ. ಮತ್ತೆ ಅಲ್ಲೆಲ್ಲರೂ ಬಂದಿದ್ದಾರೆ, ಮತ್ತೆ ಅವ್ರನ್ನೆಲ್ಲ ಬಿಟ್ಕೊಟ್ಟು ಬಂದಿದವಿ. ಬರ್ತವ ತಗ ಇನ್ನೊಬ್ಬಟ್ಟಿ. ಹೇಮ, ಹುಷಾರಾಗಿರವ. ಬರ್ತಾನೆ ನಾನು ಮತ್ತೆ. ನೀನೇನು ಚಿಂತೆ ಮಾಡಬೇಡ.